ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 4/11/2025 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಸತ್ಯ ತಂದೆಯ ಮೂಲಕ ಸತ್ಯ ದೇವತೆಗಳಾಗ್ತಿದ್ದೀರಿ. ಆದ್ದರಿಂದ ಸತ್ಯಯುಗದಲ್ಲಿ ಸತ್ಸಂಗ ಮಾಡುವ ಅವಶ್ಯಕತೆ ಇಲ್ಲ. ಶಿವ ಭಗವಾನು ವಾಚ: ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆ ತಿಳಿಸಿಕೊಡ್ತಾರೆ, ಇವರು ಸುಪ್ರೀಂ ತಂದೆ, ಸುಪ್ರೀಂ ಶಿಕ್ಷಕ, ಸುಪ್ರೀಂ ಸದ್ಗುರುವಾಗಿದ್ದಾರೆ. ತಂದೆಯ ಈ ರೀತಿಯ ಮಹಿಮೆಯನ್ನು ತಿಳಿಸೋದರಿಂದ ಕೃಷ್ಣ ಯಾರಿಗೂ ತಂದೆಯಾಗಲು ಸಾಧ್ಯವಿಲ್ಲವೆಂಬ ಮಾತು ತಾನಾಗಿಯೇ ಸಿದ್ಧವಾಗ್ತದೆ. ಕೃಷ್ಣ ಚಿಕ್ಕ ಮಗು, ಸತ್ಯಯುಗದ ರಾಜಕುಮಾರನಾಗಿದ್ದಾನೆ. ಅಂದ ಮೇಲೆ ಶಿಕ್ಷಕನಾಗಲು ಸಾಧ್ಯವಿಲ್ಲ. ಏಕೆಂದರೆ ಸ್ವಯಂ ತಾನೇ ಕುಳಿತು ಶಿಕ್ಷಕರಿಂದ ಓದುತ್ತಾನೆ. ಗುರುಗಳಂತೂ ಅಲ್ಲಿರೋದಿಲ್ಲ. ಏಕೆಂದರೆ ಅಲ್ಲಿ ಎಲ್ಲರೂ ಸದ್ಗತಿಯಲ್ಲಿರ್ತಾರೆ. ಅರ್ಧಕಲ್ಪ ಸದ್ಗತಿ, ಅರ್ಧಕಲ್ಪ ದುರ್ಗತಿ ಅಂದಾಗ ಅಲ್ಲಿ ಸದ್ಗತಿ ಇರ್ತದೆ. ಆದ್ದರಿಂದ ಜ್ಞಾನದ ಅವಶ್ಯಕತೆ ಅಲ್ಲಿರೋದಿಲ್ಲ, ಹೆಸರೂ ಇರೋದಿಲ್ಲ. ಏಕೆಂದರೆ ಜ್ಞಾನದಿಂದ 21 ಜನ್ಮಗಳಿಗಾಗಿ ಸದ್ಗತಿ ಸಿಗ್ತದೆ. ನಂತರ ದ್ವಾಪರದಿಂದ ಕಲಿಯುಗದ ಅಂತ್ಯದವರೆಗೆ ದುರ್ಗತಿಯಾಗ್ತದೆ. ಅಂದ ಮೇಲೆ ಕೃಷ್ಣ ದ್ವಾಪರದಲ್ಲಿ ಬರಲು ಹೇಗೆ ಸಾಧ್ಯ? ಇದು ಸಹ ಯಾರಿಗೂ ಗಮನಕ್ಕೆ ಬರೋದಿಲ್ಲ. ಒಂದೊಂದು ಮಾತಿನಲ್ಲಿ ಬಹಳ ಗುಹ್ಯ ರಹಸ್ಯ ತುಂಬಿದೆ. ಇದನ್ನು ತಿಳಿಸುವುದು ಬಹಳ ಅಗತ್ಯವಾಗಿದೆ. ಅವರು ಸುಪ್ರೀಂ ತಂದೆ, ಸುಪ್ರೀಂ ಶಿಕ್ಷಕನಾಗಿದ್ದಾರೆ. ಇಂಗ್ಲಿಶಿನಲ್ಲಿ ಸುಪ್ರೀಂ ಎಂದೇ ಹೇಳಲಾಗ್ತದೆ. ಇಂಗ್ಲಿಶಿನ ಕೆಲವು ಶಬ್ದಗಳು ಚೆನ್ನಾಗಿರ್ತವೆ. ಉದಾಹರಣೆಗೆ ಡ್ರಾಮಾ ಎಂಬ ಶಬ್ದವಿದೆ. ಡ್ರಾಮಾಗೆ ನಾಟಕವೆಂದು ಹೇಳೋದಿಲ್ಲ. ನಾಟಕದಲ್ಲಂತೂ ಅದಲು ಬದಲಾಗ್ತದೆ. ಈ ಸೃಷ್ಟಿಚಕ್ರ ಸುತ್ತುತ್ತದೆ ಎಂಬುದನ್ನು ಹೇಳ್ತಾರೆ. ಆದರೆ ಹೇಗೆ ಸುತ್ತುತ್ತದೆ? ಅದೇ ರೀತಿ ಸುತ್ತುತ್ತದೆಯೇ ಅಥವಾ ಬದಲಾವಣೆಯಾಗುತ್ತದೆಯೇ ಎಂಬುದು ಯಾರಿಗೂ ತಿಳಿದಿಲ್ಲ. ಮಾಡಲ್ಪಟ್ಟಿರುವುದೇ ನಡೆಯುತ್ತಿದೆ ಎಂದು ಹೇಳ್ತಾರೆ. ಅವಶ್ಯವಾಗಿ ಯಾವುದೋ ಆಟವಿದೆ, ಅದು ಪುನಃ ಸುತ್ತುತ್ತಿರುತ್ತದೆ ಎಂದಾಯಿತಲ್ಲವೇ? ಈ ಚಕ್ರದಲ್ಲಿ ಮನುಷ್ಯರೇ ಸುತ್ತಬೇಕಾಗಿದೆ. ಅಂದ ಮೇಲೆ ಈ ಚಕ್ರದ ಆಯುಸ್ಸು ಏನು? ಹೇಗೆ ಸುತ್ತುತ್ತದೆ? ಇದು ಸುತ್ತುವುದರಲ್ಲಿ ಎಷ್ಟು ಸಮಯ ಹಿಡಿಸ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಇಸ್ಲಾಮಿ, ಬೌದ್ಧಿ ಮುಂತಾದವರೆಲ್ಲರದ್ದು ವಂಶಾವಳಿಗಳಾಗಿವೆ. ಅವರದ್ದು ಡ್ರಾಮಾದಲ್ಲಿ ಪಾತ್ರವಿದೆ. ನೀವು ಬ್ರಾಹ್ಮಣರ ರಾಜಧಾನಿ ಇಲ್ಲ, ಇದು ಬ್ರಾಹ್ಮಣ ಕುಲವಾಗಿದೆ. ಸರ್ವೋತ್ತಮ ಬ್ರಾಹ್ಮಣ ಕುಲವೆಂದು ಹೇಳಲಾಗ್ತದೆ. ದೇವಿ ದೇವತೆಗಳದ್ದು ಕುಲವಾಗಿದೆ. ಇದನ್ನು ತಿಳಿಸುವುದು ಬಹಳ ಸಹಜವಾಗಿದೆ. ಸೂಕ್ಷ್ಮವತನದಲ್ಲಿ ಫರಿಷ್ಠೆಗಳಿರ್ತಾರೆ. ಅಲ್ಲಿ ಮೂಳೆ ಮಾಂಸಗಳಿಂದ ಕೂಡಿದ ಶರೀರವಿರೋದಿಲ್ಲ. ದೇವತೆಗಳಿಗಾದರೆ ಸ್ಥೂಲ ಶರೀರವಿದೆಯಲ್ಲವೇ? ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ. ವಿಷ್ಣುವಿನ ನಾಭಿಕಮಲದಿಂದ ಬ್ರಹ್ಮನನ್ನು ಏಕೆ ತೋರಿಸಿದ್ದಾರೆ? ಸೂಕ್ಷ್ಮವತನದಲ್ಲಂತೂ ಈ ಮಾತುಗಳೇ ಇರೋದಿಲ್ಲ. ಅಥವಾ ಈ ಆಭರಣಗಳೇನೂ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಬ್ರಹ್ಮನನ್ನು ಶ್ವೇತವಸ್ತ್ರಧಾರಿ ಬ್ರಾಹ್ಮಣನ ರೂಪದಲ್ಲಿ ತೋರಿಸಿದ್ದಾರೆ. ಬ್ರಹ್ಮ ಸಾಧಾರಣ ಮನುಷ್ಯ ಬಹಳ ಜನ್ಮಗಳ ಅಂತಿಮದಲ್ಲಿ ಬದಲಾದರಲ್ಲವೇ? ಈ ಸಮಯದಲ್ಲಿ ಇರುವುದೇ ಖಾದಿ ವಸ್ತ್ರಗಳು. ಪಾಪ, ಸೂಕ್ಷ್ಮ ಶರೀರವೆಂದರೇನು ಎಂಬುದೇ ಅವರಿಗೆ ತಿಳಿದಿಲ್ಲ. ತಂದೆ ನಿಮಗೆ ತಿಳಿಸಿದರೆ ಅಲ್ಲಿ ಫರಿಷ್ಠೆಗಳಿರ್ತಾರೆ. ಅವರಿಗೆ ಮೂಳೆ ಮಾಂಸದಿಂದ ಕೂಡಿದ ಶರೀರವಿರೋದಿಲ್ಲ. ಸೂಕ್ಷ್ಮವತನದಲ್ಲಿ ಈ ಶೃಂಗಾರ ಇತ್ಯಾದಿಗಳೇನೂ ಇರುವಂತಿಲ್ಲ. ಆದರೆ ಚಿತ್ರಗಳಲ್ಲಿ ತೋರಿಸಿದ್ದಾರೆ.
ಆದ್ದರಿಂದ ತಂದೆ ಅದೇ ರೂಪದ ಸಾಕ್ಷಾತ್ಕಾರ ಮಾಡಿಸಿ ಅದರ ಅರ್ಥವನ್ನೂ ತಿಳಿಸುತ್ತಾರೆ. ಹೇಗೆ ಹನುಮಂತನ ಸಾಕ್ಷಾತ್ಕಾರ ಮಾಡಿಸ್ತಾರೆ, ಆದರೆ ಹನುಮಂತನ ತರಹ ಯಾವುದೇ ಮನುಷ್ಯನಿರೋದಿಲ್ಲ. ಭಕ್ತಿ ಮಾರ್ಗದ ಅನೇಕ ಪ್ರಕಾರದ ಚಿತ್ರಗಳನ್ನು ಮಾಡಿಸಿದ್ದಾರೆ. ಯಾರಿಗೆ ವಿಶ್ವಾಸ ಕುಳಿತು ಬಿಟ್ಟಿದೆಯೋ ಅವರಿಗೆ ಈ ಮಾತನ್ನು ಹೇಳಿದರೆ ಕೋಪಿಸಿಕೊಳ್ತಾರೆ. ದೇವಿಯರಿಗೆ ಎಷ್ಟೊಂದು ಪೂಜೆ ಮಾಡ್ತಾರೆ, ಮತ್ತೆ ನೀರಿನಲ್ಲಿ ಮುಳುಗಿಸಿ ಬಿಡುತ್ತಾರೆ. ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಭಕ್ತಿ ಮಾರ್ಗದ ಕಂದಕದಲ್ಲಿ ಕೊರಳಿನವರೆಗೆ ಮುಳುಗಿ ಹೋಗಿದ್ದಾರೆ ಅಂದ ಮೇಲೆ ಅವರನ್ನು ಹೊರತೆಗೆಯಲು ಹೇಗೆ ಸಾಧ್ಯ? ಅದರಿಂದ ತೆಗೆಯುವುದೇ ಕಷ್ಟವಾಗ್ತದೆ. ಕೆಲವರಂತೂ ಅನ್ಯರನ್ನು ಹೊರತೆಗೆಯಲು ನಿಮಿತ್ತರಾಗಿ ತಾನೇ ಮುಳುಗಿ ಹೋಗ್ತಾರೆ. ಸ್ವಯಂ ಕಂದಕದಲ್ಲಿ ಕೊರಳಿನವರೆಗೆ ಸಿಕ್ಕಿ ಹಾಕಿಕೊಳ್ತಾರೆ, ಅರ್ಥಾತ್ ಕಾಮವಿಕಾರದಲ್ಲಿ ಬೀಳ್ತಾರೆ. ಇದು ಎಲ್ಲದಕ್ಕಿಂತ ದೊಡ್ಡ ಕೆಸರಿನ ಕಂದಕವಾಗಿದೆ. ಸತ್ಯಯುಗದಲ್ಲಿ ಈ ಮಾತುಗಳಿರೋದಿಲ್ಲ. ನೀವೀಗ ಸತ್ಯ ತಂದೆಯ ಮೂಲಕ ಸತ್ಯ ದೇವತೆಗಳಾಗ್ತಿದ್ದೀರಿ. ನಂತರ ಅಲ್ಲಿ ಸತ್ಸಂಗವಿರೋದಿಲ್ಲ. ಸತ್ಸಂಗವನ್ನು ಇಲ್ಲಿ ಭಕ್ತಿ ಮಾರ್ಗದಲ್ಲಿಯೇ ಮಾಡ್ತಿದ್ದಾರೆ. ಎಲ್ಲರನ್ನೂ ಈಶ್ವರನ ರೂಪವೆಂದು ತಿಳಿತಾರೆ. ಏನನ್ನೂ ತಿಳಿದುಕೊಂಡಿಲ್ಲ. ತಂದೆ ತಿಳಿಸ್ತಾರೆ, ಕಲಿಯುಗದಲ್ಲಿ ಎಲ್ಲರೂ ಪಾಪಾತ್ಮರಾಗಿದ್ದಾರೆ, ಸತ್ಯಯುಗದಲ್ಲಿ ಎಲ್ಲರೂ ಪುಣ್ಯಾತ್ಮರಿರ್ತಾರೆ. ರಾತ್ರಿ ಹಗಲಿನ ಅಂತರವಿದೆ. ನೀವೀಗ ಸಂಗಮದಲ್ಲಿದ್ದೀರಿ. ಕಲಿಯುಗ ಮತ್ತು ಸತ್ಯಯುಗ ಎರಡನ್ನೂ ತಿಳಿದುಕೊಂಡಿದ್ದೀರಿ. ಮೂಲ ಮಾತು ಈ ತೀರದಿಂದ ಆ ತೀರಕ್ಕೆ ಹೋಗುವುದಾಗಿದೆ. ಕ್ಷೀರಸಾಗರ ಮತ್ತು ವಿಷಯ ಸಾಗರದ ಗಾಯನವೂ ಇದೆ, ಆದರೆ ಅರ್ಥವನ್ನೇನೂ ತಿಳಿದುಕೊಂಡಿಲ್ಲ. ಈಗ ತಂದೆ ಕರ್ಮ ಅಕರ್ಮದ ರಹಸ್ಯವನ್ನು ತಿಳಿಸ್ತಾರೆ. ಕರ್ಮವನ್ನಂತೂ ಮನುಷ್ಯರು ಅವಶ್ಯವಾಗಿ ಮಾಡ್ತಾರೆ. ಮತ್ತೆ ಕೆಲವು ಕರ್ಮಗಳು ಅಕರ್ಮಗಳಾಗ್ತವೆ, ಇನ್ನೂ ಕೆಲವು ಕರ್ಮಗಳು ವಿಕರ್ಮಗಳಾಗ್ತವೆ. ರಾವಣ ರಾಜ್ಯದಲ್ಲಿ ಎಲ್ಲ ಕರ್ಮಗಳು ವಿಕರ್ಮಗಳಾಗ್ತವೆ. ಸತ್ಯಯುಗದಲ್ಲಿ ವಿಕರ್ಮಗಳಾಗೋದಿಲ್ಲ, ಏಕೆಂದರೆ ಅಲ್ಲಿ ರಾಮರಾಜ್ಯವಿರ್ತದೆ. ತಂದೆಯಿಂದ ವರದಾನ ಪಡೆದಿದ್ದಾರೆ. ರಾವಣ ಶಾಪ ಕೊಡ್ತಾನೆ. ಇದು ಸುಖ ಮತ್ತು ದುಃಖದ ಆಟವಲ್ಲವೇ? ದುಃಖದಲ್ಲಿ ಎಲ್ಲರೂ ತಂದೆಯ ನೆನಪು ಮಾಡ್ತಾರೆ, ಸುಖದಲ್ಲಿ ಯಾರೂ ನೆನಪು ಮಾಡೋದಿಲ್ಲ. ಅಲ್ಲಿ ವಿಕಾರಗಳೇ ಇರೋದಿಲ್ಲ. ಮಕ್ಕಳಿಗೆ ತಿಳಿಸ್ತಾರೆ, ದೇವಿ ದೇವತಾ ಧರ್ಮದ ನಾಟಿ ಮಾಡಲಾಗುತ್ತಿದೆ. ಈ ನಾಟಿ ಮಾಡುವ ಪದ್ಧತಿ ಈಗಲೇ ಬಂದಿದೆ. ತಂದೆ ನಾಟಿ ಮಾಡಲಾರಂಭಿಸಿದ್ದಾರೆ. ಮೊದಲು ಬ್ರಿಟಿಷ್ ಸರ್ಕಾರವಿದ್ದಾಗ ವೃಕ್ಷಗಳ ನಾಟಿ ಮಾಡುತ್ತೇವೆಂದು ಎಂದೂ ಪತ್ರಿಕೆಗಳಲ್ಲಿ ಬರುತ್ತಿರಲಿಲ್ಲ. ಈಗ ತಂದೆ ದೇವಿ ದೇವತಾ ಧರ್ಮದ ನಾಟಿ ಮಾಡ್ತಾರೆ, ಮತ್ಯಾರೂ ನಾಟಿ ಮಾಡೋದಿಲ್ಲ. ಬಹಳ ಧರ್ಮಗಳಿವೆ. ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ. ಧರ್ಮಭ್ರಷ್ಟ ಕರ್ಮಭ್ರಷ್ಟರಾಗಿರುವ ಕಾರಣ ಹೆಸರನ್ನೇ ಉಲ್ಟಾ ಸುಲ್ಟಾ ಇಟ್ಟಿದ್ದಾರೆ. ಯಾರು ದೇವತಾ ಧರ್ಮದವರಿದ್ದಾರೆಯೋ ಅವರು ಮತ್ತೆ ಇದೇ ದೇವಿ ದೇವತಾ ಧರ್ಮದಲ್ಲಿ ಬರಬೇಕಾಗಿದೆ. ಪ್ರತಿಯೊಬ್ಬರೂ ತಮ್ಮ ಧರ್ಮದಲ್ಲಿಯೇ ಹೋಗುವರು. ಕ್ರಿಶ್ಚಿಯನ್ ಧರ್ಮದವರು ಅದನ್ನು ಬಿಟ್ಟು ದೇವಿ ದೇವತಾ ಧರ್ಮದಲ್ಲಿ ಬರಲು ಸಾಧ್ಯವಿಲ್ಲ. ಯಾರಾದರೂ ದೇವಿ ದೇವತಾ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮದಲ್ಲಿ ಹೋಗಿ ಸೇರಿದ್ದರೆ ಅವರು ಪುನಃ ಅಲ್ಲಿಂದ ತಮ್ಮ ದೇವಿ ದೇವತಾ ಧರ್ಮಕ್ಕೆ ಬಂದು ಬಿಡುವರು. ಅವರಿಗೆ ಈ ಜ್ಞಾನ ಮತ್ತು ಯೋಗ ಬಹಳ ಇಷ್ಟವಾಗ್ತದೆ. ಇದರಿಂದಲೇ ಇವರು ನಮ್ಮ ಧರ್ಮದವರೆಂಬುದು ಸಿದ್ಧವಾಗ್ತದೆ. ಇದರಲ್ಲಿ ತಿಳಿದುಕೊಳ್ಳಲು ಮತ್ತು ತಿಳಿಸಲು ಬಹಳ ವಿಶಾಲ ಬುದ್ಧಿ ಬೇಕು. ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಕೇವಲ ಪುಸ್ತಕವನ್ನು ಓದಿ ತಿಳಿಸುವುದಲ್ಲ. ಹೇಗೆ ಅವರು ಗೀತೆಯನ್ನು ತಿಳಿಸ್ತಾರೆ, ಮನುಷ್ಯರು ಅದನ್ನು ಕುಳಿತು ಕೇಳ್ತಾರೆ. ಕೆಲವರಂತೂ ಗೀತೆಯ ಶ್ಲೋಕಗಳನ್ನು ಕಂಠಪಾಠ ಮಾಡಿಕೊಳ್ತಾರೆ. ಆದರೆ ಇದರ ಅರ್ಥವನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ರೀತಿಯಲ್ಲಿ ತಿಳಿಸತೊಡಗುತ್ತಾರೆ. ಶ್ಲೋಕಗಳೆಲ್ಲವೂ ಸಂಸ್ಕೃತದಲ್ಲಿವೆ. ಇಲ್ಲಿ ಗಾಯನವಿದೆ. ಸಾಗರವನ್ನು ಶಾಹಿಯನ್ನಾಗಿ ಮಾಡಿಕೊಂಡು ಇಡೀ ಗಿಡಮರಗಳನ್ನು ಲೇಖನಿಯನ್ನಾಗಿ ಮಾಡಿ ಬರೆದರೂ ಸಹ ಜ್ಞಾನ ಅಂತ್ಯವಾಗೋದಿಲ್ಲ. ಆ ಗೀತೆಯಂತೂ ಬಹಳ ಚಿಕ್ಕದ್ದಾಗಿದೆ. ಕೇವಲ 18 ಅಧ್ಯಾಯಗಳಿವೆ. ಇಷ್ಟು ಚಿಕ್ಕ ಗೀತೆಯನ್ನು ಮಾಡಿ ಕೊರಳಿಗೆ ಹಾಕಿಕೊಳ್ತಾರೆ. ಬಹಳ ಚಿಕ್ಕ ಅಕ್ಷರಗಳಿಂದ ಕೂಡಿರ್ತದೆ. ಕೊರಳಿನಲ್ಲಿ ಚಿಕ್ಕ ಲಾಕೆಟ್ ಮಾಡಿಸಿ ಧರಿಸುವ ಹವ್ಯಾಸವೂ ಇರ್ತದೆ. ವಾಸ್ತವದಲ್ಲಿ ಇದು ಸೆಕೆಂಡಿನ ಮಾತಾಗಿದೆ. ತಂದೆಯ ಮಕ್ಕಳಾದರೆಂದರೆ
ವಿಶ್ವದ ಮಾಲೀಕರಾದರು. ಬಾಬಾ, ನಾನು ನಿಮ್ಮ ಒಂದು ದಿನದ ಮಗುವಾಗಿದ್ದೇನೆಂದು ಬರೆಯಲಾರಂಭಿಸುತ್ತಾರೆ. ಒಂದು ದಿನದಲ್ಲಿ ನಿಶ್ಚಯವಾಯಿತೆಂದರೆ ಕೂಡಲೇ ಪತ್ರ ಬರೀತಾರೆ. ಬಾಬನ ಮಗುವಾದರೆಂದರೆ ವಿಶ್ವದ ಮಾಲೀಕರಾದರು. ಇದು ಸಹ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಬಹಳ ಕಷ್ಟವಾಗ್ತದೆ. ನೀವು ವಿಶ್ವದ ಮಾಲೀಕರಾಗುತ್ತೀರಲ್ಲವೇ, ಅಲ್ಲಿ ಮತ್ಯಾವುದೇ ಖಂಡವಿರೋದಿಲ್ಲ. ಹೆಸರು ಗುರುತು ಸಮಾಪ್ತಿಯಾಗ್ತದೆ. ಇಷ್ಟೆಲ್ಲ ಖಂಡಗಳಿದ್ದವು ಎಂಬುದು ಯಾರಿಗೂ ಅಲ್ಲಿ ತಿಳಿದಿರೋದಿಲ್ಲ. ಒಂದು ವೇಳೆ ಇಷ್ಟೆಲ್ಲ ಖಂಡಗಳಿದ್ದರೆ ಅವಶ್ಯವಾಗಿ ಅದರ ಚರಿತ್ರೆ ಭೂಗೋಳ ಅಲ್ಲಿ ಇರಬೇಕಿತ್ತು. ಅಲ್ಲಿ ಇದೇನೂ ಇರೋದಿಲ್ಲ. ಆದ್ದರಿಂದ ನೀವು ವಿಶ್ವದ ಮಾಲೀಕರಾಗುವವರಿದ್ದೀರೆಂದು ಹೇಳಲಾಗ್ತದೆ. ತಂದೆ ತಿಳಿಸಿದ್ದಾರೆ, ನಾನು ನಿಮ್ಮ ತಂದೆಯೂ ಆಗಿದ್ದೇನೆ, ಜ್ಞಾನಸಾಗರನಾಗಿದ್ದೇನೆ. ಇದು ಬಹಳ ಶ್ರೇಷ್ಠ ಜ್ಞಾನವಾಗಿದೆ. ಇದರಿಂದ ನಾವು ವಿಶ್ವದ ಮಾಲೀಕರಾಗ್ತೇವೆ. ನಮ್ಮ ತಂದೆ ಸುಪ್ರೀಂ ಆಗಿದ್ದಾರೆ. ಸತ್ಯ ತಂದೆ ಸತ್ಯ ಶಿಕ್ಷಕನಾಗಿದ್ದಾರೆ. ಸತ್ಯವನ್ನೇ ತಿಳಿಸ್ತಾರೆ. ಬೇಹದ್ದಿನ ಶಿಕ್ಷಣ ಕೊಡ್ತಾರೆ. ಬೇಹದ್ದಿನ ಗುರುವಾಗಿ ಎಲ್ಲರ ಸದ್ಗತಿ ಮಾಡ್ತಾರೆ. ಒಬ್ಬರ ಮಹಿಮೆ ಮಾಡಿದರೆ ಅದೇ ಮಹಿಮೆ ಇನ್ನೊಬ್ಬರಿಗೆ ಇರಲು ಸಾಧ್ಯವಿಲ್ಲ. ಮತ್ತೆ ಅವರು ತಮ್ಮ ಸಮಾನ ಮಾಡಿಕೊಂಡಾಗ ಅವರ ತರಹ ಮಹಿಮೆಯಾಗಬಹುದು. ಆದ್ದರಿಂದ ನೀವು ಸಹ ಪತಿತ ಪಾವನರಾಗಿದ್ದೀರಿ. ಪತಿತ ಪಾವನಿ ಗಂಗೆಯರು ಈ ಮಾತೆಯರಾಗಿದ್ದಾರೆ. ಶಿವಶಕ್ತಿ ಎಂದಾದರೂ ಹೇಳಿ, ಶಿವವಂಶೀಯರೆಂದಾದರೂ ಹೇಳಿ, ಶಿವವಂಶಿ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ. ವಾಸ್ತವದಲ್ಲಿ ಎಲ್ಲರೂ ಶಿವವಂಶೀಯರೇ ಆಗಿದ್ದಾರೆ. ಆದರೆ ಬ್ರಹ್ಮರವರ ಮೂಲಕ ರಚನೆಯನ್ನು ರಚಿಸುವುದರಿಂದ ಸಂಗಮ ಯುಗದಲ್ಲಿಯೂ ಬ್ರಹ್ಮಕುಮಾರ ಕುಮಾರಿಯರಾಗ್ತೀರಿ. ತಂದೆ ಬ್ರಹ್ಮರವರ ಮೂಲಕ ದತ್ತು ಮಾಡಿಕೊಳ್ತಾರೆ. ಮೊಟ್ಟ ಮೊದಲಿಗೆ ಬ್ರಹ್ಮಕುಮಾರ ಕುಮಾರಿಯರಾಗ್ತೀರಿ. ಯಾರಾದರೂ ವಿರೋಧ ಮಾಡುತ್ತಾರೆಂದರೆ ಅವರಿಗೆ ಹೇಳಿ, ಇವರು ಪ್ರಜಾಪಿತನಾಗಿದ್ದಾರೆ. ತಂದೆ ಇವರಲ್ಲಿ ಪ್ರವೇಶ ಮಾಡ್ತಾರೆ. ತಂದೆ ತಿಳಿಸ್ತಾರೆ, ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ನಾನು ಪ್ರವೇಶ ಮಾಡ್ತೇನೆ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದನೆಂದು ತೋರಿಸುತ್ತಾರೆ. ಒಳ್ಳೆಯದು, ವಿಷ್ಣು ಮತ್ತೆ ಯಾರ ನಾಭಿಯಿಂದ ಬಂದರು? ಅದರಲ್ಲಿ ನೀವು ಬಾಣದ ಗುರುತನ್ನು ತೋರಿಸಬಹುದು. ಒಬ್ಬರಿಂದ ಇನ್ನೊಬ್ಬರು ಆಗುವರು ಎಂದು. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ. ಇವರು ಅವರಿಂದ, ಅವರು ಇವರಿಂದ ಆಗಿದ್ದಾರೆ. ಬ್ರಹ್ಮನಿಂದ ವಿಷ್ಣುವಾಗುವುದರಲ್ಲಿ 1 ಸೆಕೆಂಡ್, ವಿಷ್ಣುವಿನಿಂದ ಬ್ರಹ್ಮನಾಗುವುದರಲ್ಲಿ 5000 ವರ್ಷಗಳು ಹಿಡಿಸುತ್ತದೆ. ಇವು ಅದ್ಭುತವಾದ ಮಾತುಗಳಲ್ಲವೇ? ತಂದೆ ತಿಳಿಸ್ತಾರೆ, ಲಕ್ಷ್ಮೀನಾರಾಯಣರು 84 ಜನ್ಮಗಳನ್ನು ತೆಗೆದುಕೊಳ್ತಾರೆ. ಮತ್ತೆ ಅವರದ್ದೇ ಜನ್ಮಗಳ ಅಂತಿಮದಲ್ಲಿ ನಾನು ಪ್ರವೇಶ ಮಾಡಿ ಪುನಃ ಈ ದೇವಿ ದೇವತೆಗಳನ್ನಾಗಿ ಮಾಡ್ತೇನೆ. ತಿಳಿದುಕೊಳ್ಳುವ ಮಾತಲ್ಲವೇ? ಇವರಿಗೆ ಬ್ರಹ್ಮನೆಂದು ಏಕೆ ಹೇಳುತ್ತಾರೆಂಬುದನ್ನು ನಿಮಗೆ ತಿಳಿಸುತ್ತೇವೆ. ಇಡೀ ಪ್ರಪಂಚಕ್ಕೆ ತೋರಿಸುವುದಕ್ಕಾಗಿಯೇ ಈ ಚಿತ್ರಗಳನ್ನು ಮಾಡಿಸಲಾಗಿದೆ. ನಾವಿದನ್ನು ತಿಳಿಸುತ್ತೇವೆ ಎಂದು ಹೇಳಿ. ತಿಳಿದುಕೊಳ್ಳುವವರೇ ತಿಳಿದುಕೊಳ್ಳುತ್ತಾರೆ. ತಿಳಿದುಕೊಳ್ಳದೇ ಇರುವವರು ಇವರು ನಮ್ಮ ಕುಲದವರಲ್ಲ ಎಂದು ತಿಳಿಯಿರಿ. ಪಾಪ ಸ್ವಲ್ಪ ಕೇಳಿದರೂ ಸಹ ಭಲೆ ಅಲ್ಲಿ ಬರ್ತಾರೆ. ಆದರೆ ಪ್ರಜೆಗಳಲ್ಲಿ ನಮಗಾಗಿ ಎಲ್ಲರೂ ಅಸಹಾಯಕರಲ್ಲವೇ? ಆದ್ದರಿಂದ ಅಯ್ಯೋ ಪಾಪ ಎಂದು ಹೇಳಲಾಗ್ತದೆ. ಬಡವರಿಗೆ ಅಸಹಾಯಕರೆಂದು ಹೇಳಲಾಗ್ತದೆ. ಮಕ್ಕಳು ಎಷ್ಟೊಂದು ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ವಿಷಯದ ಮೇಲೆ ಭಾಷಣ ಮಾಡಬೇಕಾಗಿದೆ. ಬ್ರಹ್ಮ ಸರಸ್ವತಿಯ ವಿಷಯವೂ ಕಡಿಮೆಯಲ್ಲ. ಪ್ರಜಾಪಿತ ಬ್ರಹ್ಮ ಮತ್ತು ಸರಸ್ವತಿ 4 ಭುಜಗಳನ್ನು ತೋರಿಸುತ್ತಾರೆ. ಅಂದಾಗ 2 ಭುಜಗಳು ಮಗಳಾದ ಸರಸ್ವತಿಯದ್ದಾಗಿದೆ. ಬ್ರಹ್ಮ ಸರಸ್ವತಿ ದಂಪತಿಗಳಲ್ಲ. ವಾಸ್ತವದಲ್ಲಿ ವಿಷ್ಣು ಲಕ್ಷ್ಮೀನಾರಾಯಣರ ಕಂಬೈನ್ಡ್ ರೂಪವಾಗಿದೆ. ಅವರಿಬ್ಬರೂ ದಂಪತಿಗಳಾಗಿದ್ದಾರೆ. ಸರಸ್ವತಿ ಬ್ರಹ್ಮನ ಮಗಳಾಗಿದ್ದಾರೆ. ಶಂಕರನಿಗೂ ಸ್ತ್ರೀ ಇಲ್ಲ. ಈ ಕಾರಣದಿಂದ ಶಿವಶಂಕರ ಎಂದು ಹೇಳ್ತಾರೆ. ಶಂಕರ ಏನು ಮಾಡ್ತಾನೆ? ವಿನಾಶವಂತೂ ಅಣುಬಾಂಬುಗಳಿಂದ ಆಗ್ತದೆ. ತಂದೆಯೇ ಮಕ್ಕಳ ಮೃತ್ಯುವನ್ನು ಮಾಡಿಸುತ್ತಾರೆಯೇ? ಇದಂತೂ ಪಾಪವಾಗುವುದು. ತಂದೆಯಂತೂ ಎಲ್ಲರನ್ನೂ ಶಾಂತಿಧಾಮಕ್ಕೆ ಪರಿಶ್ರಮವಿಲ್ಲದೆ ಮರಳಿ ಕರೆದುಕೊಂಡು ಹೋಗ್ತಾರೆ. ಲೆಕ್ಕಾಚಾರಗಳನ್ನು ಮುಗಿಸಿ ಎಲ್ಲರೂ ಮನೆಗೆ ಹೋಗ್ತಾರೆ. ಏಕೆಂದರೆ ಇದು ಅಂತಿಮ ಸಮಯವಾಗಿದೆ. ತಂದೆ ಮಕ್ಕಳ ಸೇವೆಗಾಗಿ ಬರ್ತಾರೆ. ಎಲ್ಲರಿಗೆ ಸದ್ಗತಿ ನೀಡ್ತಾರೆ.
ನೀವು ಸಹ ಮೊದಲು ಗತಿಯಲ್ಲಿ ನಂತರ ಸದ್ಗತಿಯಲ್ಲಿ ಬರ್ತೀರಿ. ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ. ನೀವು ನೋಡ್ತೀರಿ, ಕೆಲವರು ಬಹಳ ತಲೆಕೆಡಿಸಿಕೊಳ್ಳುತ್ತಾರೆ, ಆದರೆ ಏನನ್ನೂ ತಿಳಿದುಕೊಳ್ಳೋದಿಲ್ಲ. ಯಾರು ಅರ್ಥ ಮಾಡಿಕೊಳ್ಳುವವರಾಗಿರುವರೋ ಅವರು ಬಂದು ತಿಳಿದುಕೊಳ್ಳುತ್ತಾರೆ. ತಿಳಿಸಿ, ಒಂದೊಂದು ಮಾತಿನ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಸಮಯ ಕೊಡಿ. ಇಲ್ಲಿಯ ಆಜ್ಞೆಯಾಗಿದೆ, ಎಲ್ಲರಿಗೆ ತಂದೆಯ ಪರಿಚಯ ಕೊಡಿ. ಇದು ಮುಳ್ಳಿನ ಕಾಡಾಗಿದೆ, ಏಕೆಂದರೆ ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡುತ್ತಿರುತ್ತಾರೆ. ಇದಕ್ಕೆ ದುಃಖಧಾಮವೆಂದು ಹೇಳಲಾಗ್ತದೆ. ಸತ್ಯಯುಗ ಸುಖಧಾಮವಾಗಿದೆ. ದುಃಖಧಾಮದಿಂದ ಸುಖಧಾಮ ಹೇಗಾಗ್ತದೆ ಎಂಬುದನ್ನು ನಾವು ನಿಮಗೆ ತಿಳಿಸುತ್ತೇವೆ. ಲಕ್ಷ್ಮೀನಾರಾಯಣರು ಸುಖಧಾಮದಲ್ಲಿದ್ದರು. ನಂತರ ಇವರು 84 ಜನ್ಮಗಳನ್ನು ತೆಗೆದುಕೊಂಡು ದುಃಖಧಾಮದಲ್ಲಿ ಬರ್ತಾರೆ. ಈ ಬ್ರಹ್ಮ ಎಂಬ ಹೆಸರನ್ನು ಹೇಗೆ ಇಟ್ಟರು ಎಂಬುದನ್ನು ತಂದೆ ತಿಳಿಸ್ತಾರೆ. ನಾನು ಇವರಲ್ಲಿ ಪ್ರವೇಶ ಮಾಡಿ ಇವರಿಂದ ಬೇಹದ್ದಿನ ಸನ್ಯಾಸ ಮಾಡಿಸ್ತೇನೆ. ಕೂಡಲೇ ಸನ್ಯಾಸ ಮಾಡಿಬಿಟ್ಟರು. ಏಕೆಂದರೆ ತಂದೆ ಇವರಿಂದ ಸೇವೆ ಮಾಡಿಸಬೇಕಾಗಿದೆ. ಅವರೇ ಮಾಡಿಸುತ್ತಾರೆ. ಮತ್ತೆ ಇವರ ಹಿಂದೆ ಅನೇಕರು ಬಂದರು. ಇವರಿಗೂ ಹೆಸರುಗಳನ್ನು ಇಡಲಾಯಿತು. ಇದಕ್ಕೆ ಮನುಷ್ಯರು ಭಟ್ಟಿಯಲ್ಲಿಯೂ ಬೆಕ್ಕಿನ ಮರಿಗಳು ಸುರಕ್ಷಿತವಾಗಿದ್ದವು ಎಂದು ತೋರಿಸುತ್ತಾರೆ. ಇವೆಲ್ಲವೂ ದಂತಕಥೆಗಳಾಗಿವೆ. ಬೆಕ್ಕಿನ ಮರಿಗಳಿರಲು ಹೇಗೆ ಸಾಧ್ಯ? ಬೆಕ್ಕು ಜ್ಞಾನವನ್ನು ಕೇಳುತ್ತದೆಯೇ? ತಂದೆ ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ. ಯಾರಿಗಾದರೂ ಯಾವುದೇ ಮಾತು ಅರ್ಥವಾಗದಿದ್ದರೆ ಅವರಿಗೆ ತಿಳಿಸಿ. ಎಲ್ಲಿಯವರೆಗೆ ಪರಮಾತ್ಮನನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಮತ್ತೇನೂ ಅರ್ಥವಾಗುವುದಿಲ್ಲ. ಒಂದು ಮಾತನ್ನು ನಿಶ್ಚಯ ಮಾಡಿಕೊಳ್ಳಿ ಮತ್ತು ಬರೆಯಿರಿ. ಇಲ್ಲದಿದ್ದರೆ ಮರೆತು ಹೋಗುವಿರಿ. ಮಾಯೆ ಮರೆಸಿಬಿಡುತ್ತದೆ. ತಂದೆಯ ಪರಿಚಯ ಕೊಡುವುದು ಮುಖ್ಯ ಮಾತಾಗಿದೆ. ನಮ್ಮ ತಂದೆ ಸುಪ್ರೀಂ ತಂದೆ, ಸುಪ್ರೀಂ ಶಿಕ್ಷಕನಾಗಿದ್ದಾರೆ. ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ತಾರೆ. ಇದು ಯಾರಿಗೂ ತಿಳಿದಿಲ್ಲ. ಇದನ್ನು ತಿಳಿಸುವುದರಲ್ಲಿ ಸಮಯ ಬೇಕು. ಎಲ್ಲಿಯವರೆಗೆ ತಂದೆಯನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಪ್ರಶ್ನೆಗಳು ಉದ್ಭವಿಸುತ್ತಲೇ ಇರ್ತವೆ. ತಂದೆಯನ್ನು ತಿಳಿಯದಿದ್ದರೆ ಆಸ್ತಿಯನ್ನೂ ತಿಳಿದುಕೊಳ್ಳುವುದಿಲ್ಲ. ಆದ್ದರಿಂದ ಈ ರೀತಿ ಏಕೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಎಂದು ಸಂಶಯದಲ್ಲಿ ಬರುತ್ತಲೇ ಇರ್ತಾರೆ. ಆದ್ದರಿಂದ ಎಲ್ಲರಿಗೆ ಮೊದಲು ತಂದೆಯ ಪರಿಚಯ ಕೊಡಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು: ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗುಹ್ಯ ಗತಿಯನ್ನು ಬುದ್ಧಿಯಲ್ಲಿಟ್ಟುಕೊಂಡು ಈಗ ಯಾವುದೇ ವಿಕರ್ಮ ಮಾಡಬಾರದು. ಜ್ಞಾನ ಮತ್ತು ಯೋಗದ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಬೇಕಾಗಿದೆ. ಸತ್ಯ ತಂದೆಯ ಸತ್ಯ ಜ್ಞಾನವನ್ನು ಕೊಟ್ಟು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ವಿಕಾರಗಳ ಕೆಸರಿನಿಂದ ಎಲ್ಲರನ್ನೂ ಹೊರತೆಗೆಯಬೇಕಾಗಿದೆ. ವರದಾನ: ಅಲೌಕಿಕ ನಶೆಯ ಅನುಭೂತಿಯ ಮೂಲಕ ನಿಶ್ಚಯದ ಪ್ರಮಾಣ ಕೊಡುವಂತಹ ಸದಾ ವಿಜಯೀ ಭವ. ಅಲೌಕಿಕ ಆತ್ಮೀಯ ನಶೆ ನಿಶ್ಚಯದ ದರ್ಪಣವಾಗಿದೆ. ನಿಶ್ಚಯದ ಪ್ರಮಾಣವಾಗಿದೆ ನಶೆ ಮತ್ತು ನಶೆಯ ಪ್ರಮಾಣವಾಗಿದೆ ಖುಷಿ. ಯಾರು ಸದಾ ಖುಷಿ ಮತ್ತು ನಶೆಯಲ್ಲಿರ್ತಾರೆ ಅವರ ಮುಂದೆ ಮಾಯೆಯ ಯಾವುದೇ ಚಲನೆ ನಡೆಯೋದಿಲ್ಲ. ನಿಶ್ಚಿಂತ ಚಕ್ರವರ್ತಿಯ ಬಾದಶಾಹಿಯಲ್ಲಿ ಮಾಯೆ ಬರಲು ಸಾಧ್ಯವಿಲ್ಲ. ಅಲೌಕಿಕ ನಶೆ ಸಹಜವಾಗಿ ಹಳೆಯ ಪ್ರಪಂಚ ಹಾಗೂ ಹಳೆಯ ಸಂಸ್ಕಾರವನ್ನು ಮರೆಸಿಬಿಡುತ್ತದೆ. ಆದ್ದರಿಂದ ಸದಾ ಆತ್ಮಿಕ ಸ್ವರೂಪದ ನಶೆಯಲ್ಲಿ, ಅಲೌಕಿಕ ಜೀವನದ ನಶೆಯಲ್ಲಿ, ಫರಿಷ್ಠಾತನದ ನಶೆಯಲ್ಲಿ ಅಥವಾ ಭವಿಷ್ಯದ ನಶೆಯಲ್ಲಿದ್ದಾಗ ವಿಜಯಿಗಳಾಗುವಿರಿ. ಸುವಾಕ್ಯ: ಮಧುರತೆಯ ಗುಣವೇ ಬ್ರಾಹ್ಮಣ ಜೀವನದ ಮಹಾನತೆಯಾಗಿದೆ. ಆದ್ದರಿಂದ ಮಧುರರಾಗಿ ಮತ್ತು ಮಧುರರನ್ನಾಗಿ ಮಾಡಿ.
ಅವ್ಯಕ್ತ ಸೂಚನೆ. ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಹೇಗೆ ವಿದೇಹಿ ಬಾಪ್ದಾದರವರಿಗೆ ದೇಹದ ಆಧಾರ ತೆಗೆದುಕೊಳ್ಳಬೇಕಾಗ್ತದೆ ಮಕ್ಕಳನ್ನು ವಿದೇಹಿಯನ್ನಾಗಿ ಮಾಡಲು, ಹಾಗೆಯೇ ನೀವೆಲ್ಲರೂ ಜೀವನದಲ್ಲಿರುತ್ತಾ ದೇಹದಲ್ಲಿರುತ್ತಾ ವಿದೇಹಿ ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗಿ ಈ ದೇಹದ ಮೂಲಕ ಮಾಡಿಸುವಂಥವರಾಗಿ ಕರ್ಮವನ್ನು ಮಾಡಿಸಿ. ಈ ದೇಹ ಮಾಡುವಂಥದ್ದಾಗಿದೆ, ನೀವು ದೇಹಿ ಮಾಡಿಸುವಂಥವರಾಗಿದ್ದೀರಿ. ಈ ಸ್ಥಿತಿಯನ್ನೇ ವಿದೇಹಿ ಸ್ಥಿತಿ ಎಂದು ಹೇಳ್ತಾರೆ. ಇದನ್ನೇ ಫಾಲೋ ಫಾದರ್ ಎಂದು ಹೇಳಲಾಗ್ತದೆ. ತಂದೆಯನ್ನು ಫಾಲೋ ಮಾಡುವ ಸ್ಥಿತಿಯಾಗಿದೆ ಸದಾ ಅಶರೀರಿ ಭವ, ವಿದೇಹಿ ಭವ, ನಿರಾಕಾರಿ ಭವ. ಇಂದಿನ ಮುರಳಿಯ ಪ್ರಶ್ನೋತ್ತರ. ಸತ್ಯಯುಗದಲ್ಲಿ ದೇವತೆಗಳಿಂದ ಯಾವುದೇ ವಿಕರ್ಮವಾಗಲು ಸಾಧ್ಯವಿಲ್ಲ, ಏಕೆ? ಏಕೆಂದರೆ ಅವರಿಗೆ ಸತ್ಯ ತಂದೆಯ ವರದಾನ ಸಿಕ್ಕಿದೆ. ಯಾವಾಗ ರಾವಣನ ಶಾಪ ಸಿಗತೊಡಗುತ್ತದೆಯೋ ಆಗ ವಿಕರ್ಮವಾಗ್ತದೆ. ಸತ್ಯ ತ್ರೇತಾಯುಗದಲ್ಲಿ ಇರುವುದೇ ಸದ್ಗತಿ. ಆ ಸಮಯದಲ್ಲಿ ದುರ್ಗತಿಯ ಹೆಸರಿಲ್ಲ. ವಿಕರ್ಮವಾಗಲು ಅಲ್ಲಿ ವಿಕಾರವೇ ಇರುವುದಿಲ್ಲ. ದ್ವಾಪರ ಕಲಿಯುಗದಲ್ಲಿ ಎಲ್ಲರ ದುರ್ಗತಿಯಾಗ್ತದೆ. ಆದ್ದರಿಂದ ವಿಕರ್ಮಗಳಾಗುತ್ತಿರುತ್ತವೆ. ಇವು ಸಹ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಒಳ್ಳೆಯದು. ಓಂ ಶಾಂತಿ.